ಬಾಲಿವುಡ್ ನಟ ನಿರ್ಮಾಪಕ ಸೈಫ್ ಅಲಿ ಖಾನ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ದರೋಡೆಕೋರನಿಂದ ಚಾಕು ಇರಿತಕ್ಕೆ ಒಳಗಾದ ನಟಿ ಕರೀನಾ ಕಪೂರ್ ಪತಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿರಿಯ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ನಡೆಯುತ್ತಿದ್ದು ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರವಾಗಿದೆ. ಕುಟುಂಬಸ್ಥರು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಇಂದು ಮುಂಜಾನೆ 3:30 ಸುಮಾರಿಗೆ ತಮ್ಮ ಮನೆಯಲ್ಲಿಯೇ ಸೈಫ್ ಅಲಿ ಖಾನ್ಗೆ ಚಾಕು ಹಾಕಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಬಾಂದ್ರಾದಲ್ಲಿರುವ ಸೈಫ್ ನಿವಾಸಕ್ಕೆ ಮಧ್ಯರಾತ್ರಿ ಕದೀಮನೋರ್ವ ನುಗ್ಗಿದ್ದಾನೆ. ಮನೆಯಲ್ಲಿದ್ದ ವಸ್ತುಗಳು ದೋಚಿಸಲು ಯತ್ನಿಸಿದ್ದ ವೇಳೆ ಪತ್ನಿ ಮಕ್ಕಳ ಜೊತೆ ಮಲಗಿದ್ದ ಸೈಫ್ ಅಲಿ ಖಾನ್ ಎಚ್ಚರಗೊಂಡು ಏನು ಅಂತ ನೋಡಲು ಬಂದಿದ್ದಾರೆ. ಆಗ ಮನೆಗೆ ದುಷ್ಕರ್ಮಿ ಬಂದಿರೋದು ಗೊತ್ತಾಗಿ ಹಿಡಿಯಲು ಯತ್ನಿಸಿದ್ದಾರೆ. ಈ ವೇಳೆ ತಪ್ಪಿಸಿಕೊಳ್ಳೋಕೆ ಯತ್ನಿಸಿರುವ ಕದೀಮ ಮಾರಣಾಂತಿಕವಾಗಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ. ಕದೀಮನ ಜೊತೆ ಸೈಫ್ ಅಲಿ ಖಾನ್ ಹೊಡೆದಾಟದ ವೇಳೆ ಜೋರಾಗಿ ಶಬ್ದವಾಗುತ್ತಿದ್ದಂತೆ ಮನೆಯಲ್ಲಿದ್ದವರು ಓಡಿ ಬಂದಿದ್ದಾರೆ. ತಪ್ಪಿಸಿಕೊಳ್ಳುವ ಭರದಲ್ಲಿ ಗಂಭೀರವಾಗಿ ಚಾಕು ಹಾಕಿದ್ದ ದುಷ್ಕರ್ಮಿ ಸೈಫ್ ಅಲಿ ಖಾನ್ ಅವರನ್ನ ತಳ್ಳಿ ಎಸ್ಕೇಪ್ ಆಗಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದ ಸೈಫ್ ಅಲಿ ಖಾನ್ ಅವರನ್ನ ಕಂಡು ಪತ್ನಿ ಕರೀನಾ ಕಪೂರ್ ಮತ್ತು ಪುಟ್ಟ ಮಕ್ಕಳು ಶಾಕ್ ಆಗಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಪತಿಯನ್ನ ಕರೀನಾ ಕಪೂರ್ ಮತ್ತು ಕುಟುಂಬಸ್ಥರು ತಕ್ಷಣವೇ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ ಸೈಫ್ ಅವರಿಗೆ ನುರಿತ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು ತೀವ್ರ ಘಟಕದಲ್ಲಿ ಇರಿಸಲಾಗಿದೆ. ಇನ್ನು ಸೈಫ್ ಅಲಿ ಖಾನ್ ಮೇಲೆ ದಾಳಿ ಬಗ್ಗೆ ಮಾಹಿತಿ ಸಿಗ್ತಿದ್ದಂತೆ ಸೈಫ್ ನಿವಾಸದ ಸಿಸಿಟಿವಿ ದೃಶ್ಯ ಕುಟುಂಬಸ್ಥರ ಮಾಹಿತಿ ಮೇರೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಾಥಮಿಕ ತನಿಖೆ ವೇಳೆ ಅನುಮಾನದ ಮೇಲೆ ಸೈಫ್ ಅಲಿ ಖಾನ್ ನಿವಾಸದಲ್ಲಿಯೇ ಕೆಲಸಕ್ಕಿದ್ದ 4 ವಶಕ್ಕೆ ಪಡೆಯಲಾಗಿದೆ. ಚಾಕು ಇರಿತ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ಚುರುಕುಗೊಂಡಿದ್ದು ಯಾವ ಕಾರಣಕ್ಕಾಗಿ ಅಟ್ಯಾಕ್ ಆಗಿದೆ, ಘಟನೆಗೆ ಬೇರೆ ಏನಾದರೂ ಕಾರಣ ಇದೆಯಾ, ಕಳ್ಳತನದ ವೇಳೆ ಹೀಗೆಲ್ಲ ನಡೀತಾ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಗೆ ಬಾಲಿವುಡ್ ನಟರು ಸೇರಿ ಗಣ್ಯರು ಶಾಕ್ಗೆ ಒಳಗಾಗಿದ್ದಾರೆ. ಕುಟುಂಬಸ್ಥರು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಸೈಫ್ ಅಲಿ ಖಾನ್ ಬೇಗ ಗುಣಮುಖರಾಗಿ ಬರಲಿ ಅಂತ ಎಲ್ಲರೂ ಹಾರೈಸಿದ್ದಾರೆ.